ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ನಾನು ಚಿದಾನಂದ್ ರುದ್ರಾಪುರ್ ಮಠ್. ಭಾರತ ಮತ್ತು ಪಾಕಿಸ್ತಾನ ಪಂದ್ಯ. ಈ ಒಂದು ಪಂದ್ಯ ಅಂತಂದ್ರೆ ಇಡೀ ಜಗತ್ತಿನ ಕಣ್ಣು ನೆಟ್ಟಗಾಗಿರುತ್ತೆ. ಇಡೀ ವಿಶ್ವದ ಕ್ರಿಕೆಟ್ ಅಭಿಮಾನಿಗಳು ಈ ಒಂದು ಪಂದ್ಯದತ್ತ ಎದುರು ನೋಡ್ತಾ ಇರ್ತಾರೆ. ಅಂತಹ ಒಂದು ಹೈ ವೋಲ್ಟೇಜ್ ಕಾದಾಟ ಭಾರತ ಮತ್ತು ಪಾಕಿಸ್ತಾನ ಪಂದ್ಯ. ಈ ಒಂದು ಪಂದ್ಯದಲ್ಲಿ ಭಾರತ ಮತ್ತೆ ಪಾಕ್ ಇಲಿಗಳನ್ನ ಬಗ್ಗು ಬಡಿದು ಹುಲಿಗಳು ಪರಾಕ್ರಮ ಮೆರೆದಿದ್ದಾರೆ. ನಿನ್ನೆ ಒಂದು ಸೂಪರ್ 4 ಹಂತದ ಪಂದ್ಯದಲ್ಲಿ ಪಾಕಿಸ್ತಾನದ ಪ್ಲೇಯರ್ಸ್ ವಿಲ ಒದ್ದಾಡಿದ್ದಾರೆ. ಈ ಒಂದು ಪಂದ್ಯದಲ್ಲಿ ಭಾರತ ಗೆಲುವಿನ ಜೊತೆಗೆ ಅನೇಕ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಗಳಿಗೂ ಕೂಡ ಈ ಒಂದು ಪಂದ್ಯ ಸಾಕ್ಷಿ ಆಯಿತು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಟಾಪ್ 5 ಇಂಟ್ರೆಸ್ಟಿಂಗ್ ಸ್ಟೋರಿಗಳು ಏನು ಎಂಬುದನ್ನ ನೋಡ್ಕೊಂಡು ಬರೋಣ. ಅದರಲ್ಲೂ ಕೂಡ ಮೊದಲನೇದಾಗಿ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಬದ್ಧ ವೈರಿಗಳ ನಡುವಿನ ಈ ಒಂದು ಪಂದ್ಯದ ಟಾಸ್ ವೇಳೆ ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಪಾಕ್ ತಂಡದ ನಾಯಕ ಸಲ್ಮಾನ್ ಅಲಿ ಅಗಾ ಅವರನ್ನ ಮತ್ತೆ ನಿರ್ಲಕ್ಷಿಸಿದ್ದಾರೆ. ಅದು ಸಹ ಮತ್ತೊಮ್ಮೆ ಶೇಕ್ ಹ್ಯಾಂಡ್ ನೀಡದಿರುವ ಮೂಲಕ ಎಂಬುದು ಬಹಳ ಇಂಟ್ರೆಸ್ಟಿಂಗ್ ವೀಕ್ಷಕರೇ. ಸೆಪ್ಟೆಂಬರ್ 14ರಂದು ನಡೆದ ಪಂದ್ಯದ ವೇಳೆ ಕೂಡ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಪಾಕ್ ನಾಯಕನೊಂದಿಗೆ ಶೇಕ್ ಹ್ಯಾಂಡ್ ಮಾಡಿರಲಿಲ್ಲ. ಅಷ್ಟೇ ಅಲ್ಲದೆ ಈ ಪಂದ್ಯದ ಬಳಿಕ ಟೀಂ ಇಂಡಿಯಾ ಆಟಗಾರರು ಕೂಡ ಪಾಕ್ ಆಟಗಾರರಿಗೆ ಹಸ್ತಲಾಘವ ನೀಡದೆ ಹೊರನಡೆದಿದ್ರು. ಈ ಅವಮಾನವನ್ನ ಮುಂದಿಟ್ಟು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಏಷ್ಯಾ ಕಪ್ ಟೂರ್ನಿಯಿಂದ ಹೊರನಡೆಯುವ ಗೊಡ್ಡು ಬೆದರಿಕೆಯನ್ನೊಡ್ಡಿದ್ರು. ಆದರೀಗ ಮತ್ತೊಮ್ಮೆ ಸೂರ್ಯ ಪಾಕಿಸ್ತಾನದ ತಂಡದ ನಾಯಕನಿಗೆ ಶೇಕ್ ಹ್ಯಾಂಡ್ ನೀಡದೆ ಹೊರನಡೆದು ದಿಟ್ಟ ನಿಲುವನ್ನ ಪ್ರದರ್ಶಿಸಿದ್ದಾರೆ. ಸೂಪರ್ 4 ಪಂದ್ಯದ 3ನೇ ಓವರ್ನ 3ನೇ ಎಸೆತದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗುವಂತಹ ಘಟನೆಯೊಂದು ನಡೆಯಿತು. ವೇಗವಾಗಿ ಬ್ಯಾಟಿಂಗ್ ನಡೆಸುತ್ತಿದ್ದ ಪಾಕ್ ಅನುಭವಿ ಫಕರ್ ಜಮಾನ್ ಆರಂಭದಲ್ಲಿ 3 ಬೌಂಡರಿಗಳನ್ನ ಚಚ್ಚಿ ಅಪಾಯಕಾರಿಯಾಗುವಂತಹ ಸೂಚನೆಯನ್ನ ನೀಡಿದ್ರು. ಆದ್ರೆ ಹಾರ್ದಿಕ್ ಪಾಂಡ್ಯ ಅವರ 2ನೇ ಎಸೆತವನ್ನ ಬೌಂಡರಿ ಗಟ್ಟಿದ ಅವರು 3ನೇ ಓವರ್ನ 3ನೇ ಎಸೆತದಲ್ಲಿ ಎಡವಿದ್ರು. ಹಾರ್ದಿಕ್ ಎಸೆದ ನಿಧಾನಗತಿಯ ಎಸೆತ ಫಕರ್ ಜಮಾನ್ ಅವರ ಬ್ಯಾಟ್ ಅನ್ನ ಸವರಿಕೊಂಡು ವಿಕೆಟ್ ಕೀಪರ್ ಸಂಜು ಸ್ಯಾಮ್ಸನ್ ಕೈ ಸೇರಿತು. ಅದು ಸರಿಯಾದ ಕ್ಯಾಚ್ ಹೌದೋ ಅಲ್ಲವೋ ಎಂಬ ಅನುಮಾನವಿದ್ದ ಅಂಪೈರ್ಗಳು 3ನೇ ಅಂಪೈರ್ನ ಮೊರೆ ಹೋದ್ರು. 2-3 ಬಾರಿ ಕ್ಯಾಚ್ ಅನ್ನ ಪರಿಶೀಲಿಸಿದ ಥರ್ಡ್ ಅಂಪೈರ್ ನಂತರ ಔಟ್ ಎಂದು ತೀರ್ಪನ್ನ ನೀಡಿದ್ರು. ಕ್ಯಾಚ್ ನೇರವಾಗಿ ಕೀಪರ್ನ ಬೆರಳುಗಳ ಮೂಲಕ ಕೈಯನ್ನ ಸುರಕ್ಷಿತವಾಗಿ ಸೇರಿಕೊಂಡಿದೆ ಎಂದು ಅಂಪೈರ್ ತನ್ನ ತೀರ್ಪಿನ ವೇಳೆ ಸ್ಪಷ್ಟನೆಯನ್ನ ನೀಡಿದ್ರು. ಆದ್ರೆ ಈ ತೀರ್ಪು ಭಾರಿ ಚರ್ಚೆಗೆ ಆಸ್ಪದವಾಯಿತು. ಬ್ಯಾಟರ್ ಫಕರ್ ಜಮಾನ್ ಅವರು ಸೇರಿದಂತೆ ಇಡೀ ಪಾಕಿಸ್ತಾನದ ತಂಡ ಇದರಿಂದ ಅಸಮಾಧಾನಗೊಂಡಿತು. ಡ್ರೆಸ್ಸಿಂಗ್ ರೂಮ್ನಲ್ಲಿ ಪಾಕ್ ಆಟಗಾರರು ಆಕ್ರೋಶವನ್ನ ಹೊರಹಾಕಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಭಾರಿ ಚರ್ಚೆಗಳು ನಡೆದವು. ಕೆಲವರು ಇದು ಕ್ಲಿಯರ್ ಕ್ಯಾಚ್ ಎಂದು ಹೇಳಿದ್ರೆ ಮತ್ತೆ ಕೆಲವರು ನೆಲಕ್ಕೆ ಚೆಂಡು ಬಿದ್ದ ನಂತರ ಕೀಪರ್ ಕೈ ಸೇರಿದೆ ಎಂದು ಟೀಕಿಸಿದ್ದಾರೆ. ಇನ್ನು ಈ ಪಂದ್ಯ ಭಾರಿ ಹೈ ಡ್ರಾಮಾಗಳಿಗೆ ಸಾಕ್ಷಿ ಆಯಿತು ವೀಕ್ಷಕರೇ. ಯಾಕಂತಂದ್ರೆ ಲೀಗ್ ಹಂತದಲ್ಲಿನ ಪಂದ್ಯ ಸಪ್ಪೆಯಾಗಿದ್ರೆ ಸೂಪರ್ 4 ಹಂತದ ಪಂದ್ಯ ಸ್ಲೆಡ್ಜಿಂಗ್, ಮಾತಿನ ಚಕಮಕಿ, ಸಂಭ್ರಮಾಚರಣೆ, ವಿವಾದಗಳಿಗೆ ಕಾರಣವಾಗಿದೆ. ಅಭಿಷೇಕ್ ಶರ್ಮಾ ಸ್ಫೋಟಕ ಬ್ಯಾಟಿಂಗ್ ಪಾಕಿಸ್ತಾನ ಬೌಲರ್ ಗಳನ್ನ ಕೆರಳಿಸಿದೆ. ಸ್ಲೆಡ್ಜಿಂಗ್ ಮಾಡುತ್ತಿದ್ದ ಪಾಕಿಸ್ತಾನ ಬೌಲರ್ ಗಳಿಗೆ ಶರ್ಮಾ ಬ್ಯಾಟ್ ಮೂಲಕ ಮಾತ್ರವಲ್ಲ ಅವರದ್ದೇ ಭಾಷೆಯಲ್ಲಿ ಸ್ಲೆಡ್ಜಿಂಗ್ ಮೂಲಕವೂ ಉತ್ತರವನ್ನ ನೀಡಿದ್ರು. ಮೊದಲ ಎಸೆತದಲ್ಲೇ ಶರ್ಮಾ 6 ಸಿಡಿಸಿ ಪಾಕಿಸ್ತಾನ ಬೌಲರ್ ಗಳನ್ನ ಕೆರಳಿಸಿದ್ರು. ಬಳಿಕ ಸ್ಫೋಟಕ ಇನ್ನಿಂಗ್ಸ್ ಮೂಲಕ ಹಾಫ್ ಸೆಂಚುರಿ ಸಿಡಿಸಿದ್ರು. ಇದರ ನಡುವೆ ಶಾಹಿನ್ ಅಫ್ರಿದಿ ಹಾಗೂ ಹ್ಯಾರಿಸ್ ರೌಫ್ ಪ್ರತಿ ಎಸೆತದಲ್ಲೂ ಅಬ್ಬರಿಸಿದ್ರು. ಇದರಿಂದ ಕೆರಳಿದ ಬೌಲರ್ಸ್ ಶರ್ಮಾ ವಿರುದ್ಧ ಸ್ಲೆಡ್ಜಿಂಗ್ ನಡೆಸಿದ್ರು. ಹ್ಯಾರಿಸ್ ರೌಫ್ ಪ್ರತಿ ಎಸೆತದಲ್ಲೂ ಅಭಿಷೇಕ್ ಶರ್ಮಾ ಸ್ಲೆಡ್ಜಿಂಗ್ ಮಾಡುವ ಪ್ರಯತ್ನವನ್ನ ಮಾಡಿದ್ರು. ಬ್ಯಾಟ್ ಮೂಲಕ ಉತ್ತರ ನೀಡಿದ ಬಳಿಕ ಅಭಿಷೇಕ್ ಮಾತಿನ ಮೂಲಕವೂ ತಿರುಗೇಟು ನೀಡಿದ್ರು. ನೇರ ನಿಂತ ಅಭಿಷೇಕ್ ಶರ್ಮಾ ಅಷ್ಟೇ ಖಾರವಾಗಿ ಉತ್ತರಿಸಿದ್ರು. ತಕ್ಷಣವೇ ಮಧ್ಯ ಪ್ರವೇಶಿಸಿದ ಅಂಪೈರ್ ಇಬ್ಬರ ಜಗಳವನ್ನ ಬಿಡಿಸಿದ್ದಾರೆ. ಇತ್ತ ಗಿಲ್ ಕೂಡ ಮಾತಿನ ಮೂಲಕ ತಿರುಗೇಟನೆ ನೀಡಿದ್ರು. ಸ್ಲೆಡ್ಜಿಂಗ್ ಮಾಡುತ್ತಿದ್ದ ಹ್ಯಾರಿಸ್ ರೌಫ್ ಎಸೆತದಲ್ಲಿ ಬೌಂಡರಿ ಸಿಡಿಸಿ ನೇರವಾಗಿ ರೌಫ್ ಬಳಿ ಬಂದು ಹೊಗೆ ಬಾಲ್ ಹೆಕ್ಕಿ ತೆಗೆದುಕೊಂಡು ಬಾ ಎಂದಿದ್ದಾರೆ. ಟೀಂ ಇಂಡಿಯಾ ಆರಂಭಿಕರ ಅಬ್ಬರಕ್ಕೆ ಪಾಕಿಸ್ತಾನ ಬೌಲರ್ಗಳು ತಾಳ್ಮೆಯನ್ನ ಕಳೆದುಕೊಂಡಿದ್ದಾರೆ. ಹೇಗಾದ್ರೂ ಮಾಡಿ ಔಟ್ ಮಾಡುವ ಎಲ್ಲಾ ಪ್ರಯತ್ನವನ್ನ ಮಾಡಿದ್ರು. ಆದರೆ ಭಾರತದ ಹುಲಿಗಳು ಅಂಜದೆ ಭರ್ಜರಿ ಆಟವನ್ನಾಡಿದ್ರು. 4 ಕ್ಯಾಚ್ ಕೈ ಚೆಲ್ಲಿದ ಭಾರತ ತಂಡ ಇದರ ಲಾಭ ಪಡೆದು 171 ರನ್ ಸಿಡಿಸಿತು ಪಾಕಿಸ್ತಾನ ತಂಡ. ಹೌದು, ಒಂದೆಡೆ ಕ್ಯಾಚ್ ಡ್ರಾಪ್, ಮತ್ತೊಂದೆಡೆ ಪಾಕ್ ಫರ್ಹಾನ್ ಅಬ್ಬರ. ಶಾಹಿಬ್ ಜಾದಾ ಫರ್ಹಾನ್ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಹಾಫ್ ಸೆಂಚುರಿ ಸಿಡಿಸಿ ಬೃಹತ್ ಮೊತ್ತದ ಸೂಚನೆಯನ್ನ ನೀಡಿದ್ರು. ಇತ 4 ಪ್ರಮುಖ ಕ್ಯಾಚ್ ಕೈಚೆಲ್ಲಿ ಭಾರತ ದುಬಾರಿಯಾಗಿತ್ತು. ಇದರ ನಡುವೆ ಸಂಘಟಿತ ದಾಳಿ ನಡೆಸಿದ್ರು ಪಾಕಿಸ್ತಾನ ತಂಡವನ್ನ ಅಲ್ಪ ಮೊತ್ತಕ್ಕೆ ಕಟ್ಟಿ ಹಾಕಲು ಸಾಧ್ಯವಾಗಲಿಲ್ಲ. ಹೋರಾಟ ನೀಡಿದ ಪಾಕಿಸ್ತಾನ 5 ವಿಕೆಟ್ ಕಳೆದುಕೊಂಡು 171 ರನ್ ಅನ್ನ ಸಿಡಿಸಿತು. ಈ ಮೂಲಕ ಭಾರತ ಕಠಿಣ ಟಾರ್ಗೆಟ್ ಅನ್ನ ನೀಡಿತು. ಅಭಿಷೇಕ್ ಶರ್ಮಾ, ಕುಲ್ದೀಪ್ ಯಾದವ್ ಹಾಗೂ ಶುಭ್ಮನ್ ಗಿಲ್ ಅವರ ಕ್ಯಾಚ್ ಡ್ರಾಪ್ ಮಾಡಿದ್ರು.
ಇನ್ನು ಮತ್ತೊಂದು ಇಡೀ ಭಾರತೀಯರು ಆಕ್ರೋಶಗೊಳ್ಳುವಂತಹ ಸೆಲೆಬ್ರೇಷನ್ ಪಾಕ್ ಆಟಗಾರನಿಂದ ಬಂತು. ಭಾರತ ವಿರುದ್ಧ ಟಾಸ್ ಸೋತು ಬ್ಯಾಟಿಂಗ್ ಇಳಿದ ಪಾಕಿಸ್ತಾನಕ್ಕೆ ಶಾಹಿದ್ ಜಾದ್ ಪಹರಾನ್ ಉತ್ತಮ ಆರಂಭವನ್ನ ನೀಡಿದ್ರು. ಅಬ್ಬರಿಸಿದ ಶಾಹಿದ್ ಜಾದ್ ಪಹರಾನ್ ಹಾಫ್ ಸೆಂಚುರಿ ಸಿಡಿಸಿ ಅಬ್ಬರಿಸಿದ್ರು. ಹಾಫ್ ಸೆಂಚುರಿ ಸಂಭ್ರಮವನ್ನ ಶಾಹಿದ್ ಜಾದ್ ಪಹರಾನ್ ಭಾರತೀಯ ತಂಡದ ಡಗೌಟ್ ಕಡೆ ಬ್ಯಾಟ್ ಅನ್ನ ತೋರಿಸಿ ಗನ್ ಫೈರಿಂಗ್ ರೀತಿ ಸಂಭ್ರಮಿಸಿದ್ರು. ಬ್ಯಾಟ್ ಅನ್ನೇ AK-47 ಗನ್ ರೀತಿ ತೋರಿಸಿ ಫೈರಿಂಗ್ ಮಾಡಿದ ರೀತಿಯಲ್ಲಿ ಸಂಭ್ರಮಿಸಿದ್ರು. ಶಾಹಿದ್ ಜಾದ್ ಪಹರಾನ್ ಹಾಫ್ ಸೆಂಚುರಿ ಸಂಭ್ರಮಾಚರಣೆ ಪೆಹಲ್ಗಾಮ್ನಲ್ಲಿ ನಡೆದ ಉಗ್ರ ದಾಳಿಯ ಸಂಭ್ರಮಕ್ಕೂ ಹೆಚ್ಚಿನ ವ್ಯತ್ಯಾಸಗಳು ಕಾಣಲಿಲ್ಲ. ಪೆಹಲ್ಗಾಮ್ನಲ್ಲಿ ಉಗ್ರರು ಗನ್ ಹಿಡಿದು ಪ್ರವಾಸಕ್ಕೆ ತೆರಳಿದ್ದ ಅಮಾಯಕರ ಮೇಲೆ ಹಲವು ಸುತ್ತಿನ ಗುಂಡನ್ನ ಹಾರಿಸಿದ್ರು. ಪತ್ನಿ, ಮಕ್ಕಳು, ಕುಟುಂಬದ ಮುಂದೆ ಪುರುಷರ ಮೇಲೆ ಗುಂಡನ್ನ ಹಾರಿಸಿದ್ರು. ಇದರ ವಿಡಿಯೋದಲ್ಲಿರುವ ಇದೇ ರೀತಿಯ ಸಂಭ್ರಮಾಚರಣೆಯನ್ನ ಇದೀಗ ಶಾಹಿದ್ ಜಾದ್ ಪಹರಾನ್ ಹಾಫ್ ಸೆಂಚುರಿ ಬಳಿಕ ಮಾಡಿದ್ದಾರೆ. ಪೆಹಲ್ಗಾಮ್ ದಾಳಿ ಹಿಂದೂಗಳ ಗುರಿಯಾಗಿಸಿ ನಡೆದ ದಾಳಿಯಾಗಿತ್ತು. ಇದೀಗ ಶಾಹಿದ್ ಜಾದ್ ಪಹರಾನ್ ಹಿಂದೂಸ್ತಾನ ತಂಡದ ಡಗೌಟ್ ಕಡೆ ಬ್ಯಾಟ್ ಅನ್ನ ಗನ್ ರೀತಿ ತೋರಿಸಿ ಗುಂಡಿನ ಮಳೆ ಸುರಿಸುವ ಸೆಲೆಬ್ರೇಷನ್ ಮಾಡಿದ್ದಾರೆ. ಈ ಒಂದು ಶಾಹಿದ್ ಜಾದ್ ಪಹರಾನ್ ಸಂಭ್ರಮಾಚರಣೆ ಭಾರತೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ತಕ್ಷಣವೇ ಭಾರತ ಹಾಗೂ ಪಾಕಿಸ್ತಾನ ಪಂದ್ಯ ನಿಲ್ಲಿಸುವಂತೆ ಹಲವರು ಆಗ್ರಹಿಸುತ್ತಿದ್ದಾರೆ. ಭಯೋತ್ಪಾದಕ ದೇಶದ ಎಲ್ಲರೂ ಭಯೋತ್ಪಾದಕರ ರೀತಿಯೇ ವರ್ತಿಸುತ್ತಿದ್ದಾರೆ ಎಂದು ಹಲವರು ಕಾಮೆಂಟ್ ಮಾಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.